ಕುಮಾರಿ, ನಿಮ್ಮಪ್ಪ ಸಿಟ್ಟು ಮಾಡ್ಕೊಂಡವನೆ. ಅವನೇನಾದ್ರು ಹೆಚ್ಚು ಕಮ್ಮಿ ಮಾಡಕ್ ಮುಂಚೆ ಹೋಗಿ ತಡೀರೆ, ಅವಚ್ಚಿತ್ ಬಿಸಾಗ್ರಿ ಹೋಗಿ. ನನ್ ಮಗ ರುದ್ರ ಒಂದ್ಸಾರಿ ಶಿಕ್ಷೆ ಅನುಭವಿಸ್ ಬಂದಿದ್ರು ಅವನು ಬುದ್ಧಿ ಬಂದಿಲ್ಲ. ಮತ್ತೆ ಇನ್ನೇನ್ ಕೇಳ್ಗಾಲಕ್ಕಾದಾಯ್ತು ಅವನ್ಗೆ. ಏಯ್ ಹೋಗಿ, ನಿಮ್ಮ ಅಪ್ಪನ ಹತ್ರ ಮಚ್ಚಿದ್ ಬಿಸಾಕು ಹೋಗು. ಹಾಗಂತ ಅವ್ನ್ ಮಾಡಿದ್ನೆಲ್ಲ ಸಹಿಸ್ಕೊಂಡಿರಕ್ಕಾಗತ್ತಾ ಅಜ್ಜಿ? ಅಕ್ಕ ಇಲ್ಲ ಅಂತ ಆ ರುದ್ರ ಮನೆಗ್ ನುಗ್ಗಿದಾನಲ್ವಾ, ಅವನ್ ಬರ್ಲಿ, ಅಪ್ಪಯ್ಯ ಅವನ್ನ ಕೊಚ್ಚಾಕ್ಲಿ. ಬಿಸಿ ರಕ್ತ ಅಂತ ಹಿಂಗೆಲ್ಲ ಮಾತಾಡ್ಬೇಡ ಕಣೆ, ಮುಂದಿನ ಜೀವನ ಯೋಚನೆ ಮಾಡು. ಮನೇಲಿ ಬೆಟ್ಟಯ್ಯ ಇದ್ದಾನೆ ಅಂತ ಗೊತ್ತಿದ್ರು ಇಷ್ಟೆಲ್ಲ ಆಟ ಆಡ್ತಾನಲ್ಲ, ಇನ್ನು ಮನೇಲಿ ಗಂಡ ದಿಕ್ಕಿಲ್ಲ ಅಂದ್ರೆ ನಮ್ ಗತಿ ಏನು? ಅಜ್ಜಿ, ನಮ್ಗೆ ಇಲ್ದಿರೋ ಭಯ ನಿಂಗೆ ಯಾಕೆ? ಇಷ್ಟಿದ್ದೋಳು ಅಕ್ಕಂಗೆ ಇಲ್ಲಿ ನಡೆದಿರೋ ವಿಷಯ ಹೇಳು ಅಂತ ಯಾಕೆ ಹೇಳ್ದೆ? ಆಗಲ್ ಪರಿಸ್ಥಿತಿ ಹಂಗಿತ್ತು ಕಣೆ, ಆದ್ರೆ ನಿಮ್ಮಪ್ಪ ಇಂಥ ನಿರ್ಧಾರ ಮಾಡ್ತಾನೆ ಅಂತ ನಮಗ್ ಗೊತ್ತಿರ್ಲಿಲ್ವಲ್ಲ. ಈ ಸರಿ ಅವನ್ ಬಂದ್ರೆ ನಾನೇ ಮಾತಾಡ್ತೀನಿ. ಮೊದ್ಲು ಹೋಗು, ಆ ಮಚ್ಚಿದ್ ಬಿಸಾಕೆ. ಆಗ್ಲೇನೆ ಅವ್ನ್ ನಿನ್ ಮೇಲೆ ಕೈ ಮಾಡಕ್ ಬಂದಿದ್ದ. ಈಗ ನೀನ್ ಅವ್ನ್ ವಿರುದ್ಧವಾಗಿ ಮಾತಾಡಿದ್ರೆ ಅವ್ನ್ ನಿನ್ನ ಸುಮ್ನೆ ಬಿಡ್ತಾನ? ಅವನನ್ನ ಎದುರ್ಸಕ್ಕೆ ಅಪ್ಪಯ್ಯ ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ ಅಜ್ಜಿ. ಅಯ್ಯೋ, ನೀನು ನನ್ ಮಾತ್ ಕೇಳಲ್ವಲ್ಲೇ. ಅಳಿವಯ್ಯ, ಆ ಮಚ್ ತಗೊಂಡೋಗ್ ಮಡ್ಗಪ್ಪ. ನೋಡು, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಮ್ ಗತಿ ಏನು ಅಂತ. ಯಾಕತ್ತವಾ ಅವನ್ನ ಕೊಂದ್ಬಿಡ್ತೀನಿ ಅಂತ ಭಯನಾ? ರಾವಣ ಸೀತೆನ್ ಕೆಣಕಿದಕ್ಕಲ್ವಾ ರಾಮ ಯುದ್ಧ ಮಾಡಿದ್ದು. ಇಲ್ಲ ಅಂದ್ರೆ ಅವನ್ ಪಾಡ್ಕೊಂಡು ಸುಮ್ನೆ ಇರ್ತಿದ್ದ. ಇಲ್ಲೂ ಹಂಗೆಯ, ಅವನೇನಾರ ತಿರುಗಿ ನಮ್ ತಂಟೆಗೆ ಬಂದ್ರೆ ನಡೆಯೋದು ಯುದ್ಧನೇಯ. ಇಲ್ಲ ಅಂದ್ರೆ ನಾನು ಸುಮ್ಕಿರ್ತೀನಿ. ನೀವೇನು ಭಯ ಪಡ್ಬಿಡಿ, ಸುಮ್ಕಿರಿ. ದಾರಿ ಮರ್ತು ಬಂದವ್ರನ್ನ ಸರಿಯಾದ ದಾರಿ ಕಳಿಸ್ಬೇಕು ಅಂದ್ರೆ ಇಂಥ ಆಯುಧಗಳು ನಮ್ ಕೈನಾಗಿರ್ಬೇಕು. ನೀನ್ ಹೇಳೋದೇನೋ ದಿಟ ಕಣಪ್ಪ. ಆದ್ರೆ ಅಜ್ಜಿ, ಹಾದ್ರೆ ಹೋದ್ರೆ ಏನು ಇಲ್ಲ. ಅವನ ಅಕ್ಕನ್ ಹೇಗ್ ನೋಡ್ದ ಅಂತ ನೀನೇ ನೋಡ್ದೆ ತಾನೆ. ನನಗೇನಾದ್ರು ಶಕ್ತಿ ಇದ್ದಿದ್ರೆ ಮೊದ್ಲು ಅವ್ನ ಕಣ್ಣೇ ಕಿತ್ತಾಕ್ಬಿಡ್ತಿದ್ದೆ. ಆದ್ರೆ ಏನ್ ಮಾಡೋದು, ನಂಗಷ್ಟು ಧೈರ್ಯ ಇಲ್ಲ. ಅಜ್ಜಿ, ನೀನೇನು ಭಯ ಪಡ್ಬೇಡ. ಇಂಥ ಸಮಯದಲ್ಲೇ ಆ ರುದ್ರಂಗೆ ನಾವೆಲ್ಲರೂ ಒಟ್ಟಾಗಿದ್ದೀವಿ ಅಂತ ತೋರಿಸ್ಬೇಕು. ನಮ್ಗೆಷ್ಟೇ ಭಯ ಇದ್ರು ಎದುರುಗಡೆ ಇರೋರ್ಗೆ ಅದನ್ನ ತೋರಿಸ್ಕೊಳ್ಬಾರ್ದು ಅಂತ ಅಕ್ಕ ಹೇಳ್ಕೊಟ್ಟಿಲ್ವಾ? ಈಗ ಅವಳು ಇಲ್ದೇ ಇರೋ ಸಮಯದಲ್ಲಿ ನಾವ್ ಅದನ್ನ ಪಾಲಿಸ್ಬೇಕಲ್ವಾ? ಅಥವಾ ನಾನು ಯಾರ ಮೇಲೂ ಸುಮ್ನೆ ಕೈ ಮಾಡಕ್ಕಿಲ್ಲ. ಆದ್ರೆ ನನ್ನ ಮಕ್ಕಳು ತಂಟೆಗೆ ಏನಾದ್ರು ಬಂದ್ರೆ ಈ ಮಚ್ಚಿಂದಲೇ ಅವನ್ನ ಕೊಚ್ಚಾಕ್ಬಿಡ್ತೀನಿ.